ರಾಷ್ಟ್ರೀಯ ಹೆದ್ದಾರಿ 66ರ ಅತಿ ಪ್ರಮುಖ ಕೊಂಡಿಯಾಗಿರುವ ಮಂಗಳೂರಿನ ಕೂಳೂರು ಹೊಸ ಸೇತುವೆ ಕಾಮಗಾರಿ ಮತ್ತೆ ಕುಂಟುತ್ತಾ ಸಾಗಿದೆ. ಈ ಬಾರಿಯ ಮಳೆಗಾಲದ ಒಳಗೆ ಸೇತುವೆ ಸಂಚಾರಕ್ಕೆ ಮುಕ್ತವಾಗಲಿದೆ ಎಂದು ನಿರೀಕ್ಷಿಸಲಾಗಿತ್ತು. ಆದರೆ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಈ ಮಳೆಗಾಲದಲ್ಲೂ ಪ್ರಯಾಣಿಕರು ಹಳೆಯ ಸೇತುವೆಯ ಮೇಲೆ ಸಾಹಸಮಯ ಪ್ರಯಾಣವನ್ನ ಬೆಳೆಸುವುದು ಅನಿವಾರ್ಯ ಎಂಬಂತೆ ಕಾಣುತ್ತಿದೆ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಮಂಗಳೂರು ಉಡುಪಿ ರಸ್ತೆ ಸಂಪರ್ಕದ ಪ್ರಮುಖ ಕೊಂಡಿಯಾಗಿರುವ ಕೂಳೂರು ಹೊಸ ಸೇತುವೆ ಈ ಬಾರಿಯ ಮಳೆಗಾಲದೊಳಗೆ ಬಳಕೆಗೆ ಸಿಗುವುದು ಅನುಮಾನ ಎಂಬಂತಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ನಡೆಯುತ್ತಿರುವ ಸೇತುವೆಯ ಕಾಮಗಾರಿ ಕಳೆದ ಕೆಲವು ತಿಂಗಳುಗಳಿಂದ ಒಂದಷ್ಟು ವೇಗವಾಗಿ ಸಾಗುತ್ತಿದ್ದರೂ ಮಳೆಗಾಲದೊಳಗೆ ಪೂರ್ಣಗೊಳ್ಳುವ ಸಾಧ್ಯತೆ ಕ್ಷೀಣವಾಗಿದೆ. ಫಲ್ಗುಣಿ ನದಿಯ ಮೇಲೆ ನಿರ್ಮಾಣಗೊಳ್ಳುತ್ತಿರುವ 776 ಮೀಟರ್ ಉದ್ದ 42 ಮೀಟರ್ ಅಗಲದ ಈ ಸೇತುವೆ ಸರ್ವಿಸ್ ರಸ್ತೆಗಳ ಸಹಿತ 6 ರಸ್ತೆಗಳನ್ನು ಹೊಂದಿರುತ್ತದೆ. ಈ ಸೇತುವೆಯ ನಿರ್ಮಾಣ ಪೂರ್ಣಗೊಂಡ ಅನಂತರ ಈಗ ಇರುವ ಕಮಾನು ಬ್ರಿಡ್ಜ್ನಲ್ಲಿ ವಾಹನ ಸಂಚಾರವನ್ನ ನಿಷೇಧಿಸಲಾಗುತ್ತಿದೆ. ಸದ್ಯ ಗರ್ಡರ್ಗಳು ಸಿದ್ಧಗೊಂಡಿದ್ರೂ ಅದನ್ನ ಅಳವಡಿಸಲು ಬೇಕಾದ ಲಾಂಚರ್ಗಳನ್ನು ಸಿದ್ಧಗೊಳಿಸುವ ಕೆಲಸ ಪ್ರಗತಿಯಲ್ಲಿದ್ದು, ಇದು ಮಳೆಗಾಲದೊಳಗೆ ಪೂರ್ಣವಾಗದಿದ್ರೆ ಕಾಮಗಾರಿಗೆ ಮತ್ತೆ ಹಿನ್ನಡೆಯಾಗಲಿದೆ. ಈಗಿರುವ ಹಳೆಯ ಸೇತುವೆ ಈಗಾಗಲೇ ದುರ್ಬಲಗೊಂಡಿದ್ದು ಭಾರಿ ವಾಹನಗಳ ಸಂಚಾರಕ್ಕೆ ಅಪಾಯಕಾರಿಯಾಗಿದೆ. ಮಳೆಗಾಲದಲ್ಲಿ ನದಿಯ ನೀರಿನ ಮಟ್ಟ ಏರಿದಾಗ ಈ ಆತಂಕ ದುಪ್ಪಟ್ಟಾಗಲಿದೆ. ಮಂಗಳೂರು ಉಡುಪಿ ಸಂಪರ್ಕಿಸುವ ಈ ರಸ್ತೆಯಲ್ಲಿ ಪ್ರತಿದಿನ ಸಾವಿರಾರು ವಾಹನಗಳು ಸಂಚರಿಸುತ್ತವೆ. ಹೊಸ ಸೇತುವೆ ವಿಳಂಬವಾಗುವುದರಿಂದ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕುವ ಸಂಕಷ್ಟ ವಾಹನ ಸವಾರಿಗೆ ತಪ್ಪಿದ್ದಲ್ಲ. ದಕ್ಷಿಣ ಕನ್ನಡದ ಆರ್ಥಿಕ ಚಟುವಟಿಕೆಗಳಿಗೆ ಪೂರಕವಾಗಿರುವ ಈ ಹೆದ್ದಾರಿಯ ಸೇತುವೆ ಕಾಮಗಾರಿಯನ್ನ ಶೀಘ್ರದಲ್ಲೇ ಮುಗಿಸಬೇಕಿದೆ. ಸಂಬಂಧಪಟ್ಟ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಂಡು ಮಳೆಗಾಲ ಆರಂಭಕ್ಕೂ ಮುನ್ನ ಕನಿಷ್ಠ ಒಂದು ಬದಿಯ ಸಂಚಾರಕ್ಕಾದರೂ ಅನುವು ಮಾಡಿಕೊಡುತ್ತಾರೆಯೇ ಎಂದು ಕಾದು ನೋಡಬೇಕಿದೆ. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.